ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಲ್ಲವೇ ಶ್ರೀನಿ, ಕಾಲೇಜ್ಗೆ ಹೋಗೋದು ಬಿಟ್ಟು ಊರು ಸುತ್ತಾಡೋಣ ಬಾ ಅಂತಿದೆಯಲ್ಲ, ಏನಾಗಿದೆ ನಿನಗೆ? ತನ್ನ ಮುಂದೆ ಗಂಟು ಮುಖ ಹಾಕಿಕೊಂಡು ಹಠ ಹಿಡಿದು ಕುಳಿತಿದ್ದ ಶ್ರೀನಿಕಾಳಿಗೆ ಎಂದ ಸುಶಾಂತ್, ನಾನು ಕಾಲೇಜ್ಗೆ ಹೋಗಲ್ಲ ಇವತ್ತು. ಐ ವಾಂಟ್ ಟು ಎಂಜಾಯ್ ಟುಡೇ. ಬಾ ಸುಮ್ಮನೆ. ಜಡೆಯ ಜೊತೆ ಆಡುತ್ತಿದ್ದವಳು ಎದ್ದು ನಿಂತು ಕರೆದಳು. ನೀನು ಕಾಲೇಜ್ಗೆ ಯಾಕೆ ಹೋಗಿಲ್ಲ ಇವತ್ತು? ನಾನು ಸುತ್ತಾಡೋಣ ಬಾ ಅಂತ ಕರೆದ್ರೆ ಕಾಲೇಜ್ ರಜೆ ಹಾಕೋಲ್ಲ, ಹೋಗಲೇಬೇಕು ಅಂತಿದ್ದೆ. ಇವತ್ತೇನಾಗಿದೆ ನಿನಗೆ? ನನಗೇನೂ ಆಗಿಲ್ಲ. ನಿಜ ಹೇಳು ಶ್ರೀನಿ, ನೀನು ಏನು ಮಾಡ್ತಿದ್ದೀಯಾ ಅಂತ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನೀನು ನನಗೆ ಗೊತ್ತಿಲ್ಲದೆ ಕಾಲೇಜಲ್ಲಿ ಏನೋ ಮಾಡ್ತಿದ್ದೀಯಾ ಅಂತ. ಅವತ್ತು ನನ್ನ ಹತ್ರ ಕಾಲ್ ಮಾಡಿಸಿ ಸುಳ್ಳು ಬೇರೆ ಹೇಳಿಸಿದ್ದೆ. ಹೇಳು, ಏನು ಕತೆ ನಿಂದು? ಅವಳನ್ನು ಅನುಮಾನದಿಂದ ನೋಡುತ್ತಲೇ ಕೇಳಿದ ಸುಶಾಂತ್. ಅವನ ನೋಟ ತಪ್ಪಿಸಿಕೊಂಡು ಕಿಟಕಿಯತ್ತ ನಡೆದವಳು, ಆ ಥರ ಏನಿಲ್ಲ. ಅವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಬ್ಬರು ಸರ್ಗೆ ಕಾಡಿಸಿದ್ವಿ. ಅದು ಪಪ್ಪನವರೆಗೂ ಹೋಗಬಾರ್ದು ಅಂತ ನಿನ್ನ ಹತ್ರ ಸುಳ್ಳು ಹೇಳಿಸಿದ್ದೆ ಅಷ್ಟೇ. ನಿನ್ನ ಬಾ ಇವತ್ತು ಊರು ಸುತ್ತಾಡೋಣ. ಸುಳ್ಳು ಹೇಳಿ ಮುಗಿಸಿದವಳೇ ಅವನತ್ತ ತಿರುಗಿ ಕರೆದಳು. ಸರಿ, ಎಲ್ಲಿಗೆ ಹೋಗೋಣ? ಮೊದಲು ಕೆಫೆಗೆ ಹೋಗೋಣ. ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಲಾಂಗ್ ಡ್ರೈವ್ ಹೋಗೋಣ ಸಿಟಿ ಹೊರಗೆ. ಅಲ್ಲೇ ಎಲ್ಲ ಊಟ ಮಾಡಿ ವಾಪಸ್ ಸಿಟಿಗೆ ಬಂದು ನಮ್ಮ ಫ್ರೆಂಡ್ಸ್ ಜೊತೆ ಪಬ್ಗೆ ಹೋಗೋಣ. ನೈಟ್ ಮನೆಗೆ ಬರೋಣ. ಎಲ್ಲವನ್ನು ತಾನೇ ನಿರ್ಧರಿಸಿ ಅವನ ಮುಂದೆ ಪಟ್ಟಿ ಇಟ್ಟಳು. ಏನು ಪ್ಲ್ಯಾನ್ ಎಲ್ಲ ಜೋರಾಗಿದೆ, ಏನು ಸಮಾಚಾರ? ಮತ್ತೊಮ್ಮೆ ಕೇಳಿದ ಅವಳ ಮನದಲ್ಲಿ ಇರುವುದನ್ನು ತಿಳಿಯಲು. ಏನಿಲ್ವೋ, ಇವತ್ತು ಕ್ಲಾಸಸ್ ಯಾವುದೂ ಇಲ್ಲ, ಅದಕ್ಕೆ ನಿನ್ನನ್ನು ಕರಿತಿದ್ದೀನಿ, ಬಾ ಸುಮ್ಮನೆ ಎಂದು ಅವನ ಕೈ ಹಿಡಿದು ಎಳೆದುಕೊಂಡು ನಡೆದೇ ಬಿಟ್ಟಳು ಹೊರಗೆ, ಅವ ಮುಂದೆ ಮಾತನಾಡುವುದು ಬೇಡವೆಂದು. ಸುಶಾಂತ್ ಅವಳ ಬಾಲ್ಯದ ಸ್ನೇಹಿತ. ವಿಶಾಖರವರು ಊರು ಬಿಟ್ಟು ಬಂದಾಗ ಸುಶಾಂತ್ ತಂದೆಯೇ ಅವರಿಗೆ ತಮ್ಮ ಮನೆಯೊಂದನ್ನು ಬಾಡಿಗೆಗೆ ಕೊಟ್ಟಿದ್ದರು. ಆಗ ಪಕ್ಕದ ಮನೆಯಲ್ಲಿ ವರ್ಣ ಮತ್ತು ಶ್ರೀಗೆ ಸ್ನೇಹಿತನಾದವನೇ ಈ ಸುಶಾಂತ್. ನಂತರ ರಘುರಾಜರು ವೈದೇಹಿಯವರು ಹೇಳಿದಂತೆಯೇ ಸೀರೆಯ ಫ್ಯಾಕ್ಟರಿಯನ್ನು ತಾವಿದ್ದ ಊರಿನಲ್ಲಿಯೇ ಕುಳಿತು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು. ವರ್ಷಗಳು ಕಳೆದಂತೆ ಮತ್ತೊಂದು ಬ್ರ್ಯಾಂಚನ್ನು ತಾವಿದ್ದ ಊರಿನಲ್ಲಿಯೇ ತೆರೆದು ಆ ಊರಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಅವರ ಸಿರಿತನ ಹೆಚ್ಚಾದರೂ ಅವರ ಗುಣ ಮಾತ್ರ ಬದಲಾಗಿರಲೇ ಇಲ್ಲ. ವೈದೇಹಿಯವರ ಮೇಲಿನ ಪ್ರೀತಿಗೆ ಅವರು ಹೇಳಿದಂತೆಯೇ ತಮ್ಮ ಹೆಸರನ್ನು ಗುರುರಾಜ್, ವೈದೇಹಿಯವರ ಹೆಸರನ್ನು ವಿಶಾಖ ಮತ್ತು ವರ್ಣಳನ್ನು ವರ್ಣಿಕಾ, ಶ್ರುತಿಯನ್ನು ಶ್ರೀನಿಕಾ ಎಂದು ಎಲ್ಲರ ಹೆಸರನ್ನು ಊರು ಬಿಟ್ಟು ಬಂದಾಗಲೇ ಬದಲಿಸಿದ್ದರು. ಅವರು ಹೇಳಿದಂತೆಯೇ ಎಲ್ಲವನ್ನೂ ಕೇಳಿಕೊಂಡು ಜೀವನ ನಡೆಸುತ್ತಿದ್ದರು. ತಮಗೂ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವಲ್ಲ ಎಂಬುದು ಅವರ ಮನದಲ್ಲಿದ್ದದ್ದು. ಎಲ್ಲವೂ ಬದಲಾದರೂ ವರ್ಣ, ಶ್ರೀ ಮತ್ತು ಸುಶಾಂತ್ ಸ್ನೇಹ ಬದಲಾಗಿರಲಿಲ್ಲ. ಸುಶಾಂತ್ ತಂದೆಯೂ ಸಿರಿತನದಲ್ಲಿ ಕಡಿಮೆ ಏನೂ ಇರಲಿಲ್ಲ. ಹಾಗಾಗಿ ವಿಶಾಖರವರ ಸ್ನೇಹ ಸುಶಾಂತ್ ತಾಯಿಯ ಜೊತೆ ಹಾಗೆಯೇ ಇತ್ತು. ಎರಡೂ ಕುಟುಂಬಗಳು ಎಲ್ಲದರಲ್ಲೂ ಒಟ್ಟಾಗಿದ್ದವು. ವರ್ಣ ಫಾರಿನ್ಗೆ ಹೋದ ನಂತರ ಶ್ರೀನಿಕಾ ಎಲ್ಲದಕ್ಕೂ ಹೆಚ್ಚಾಗಿ ಹಚ್ಚಿಕೊಂಡಿದ್ದು ಸುಶಾಂತ್ನನ್ನು. ಅವರಿಬ್ಬರದ್ದು ಸ್ವಚ್ಛವಾದ ಸ್ನೇಹ. ತನಗಿಂತ ಚಿಕ್ಕವಳಾದ ಶ್ರೀನಿಕಾಳ ಗುಣದ ಬಗ್ಗೆ ಗೊತ್ತಿದ್ದ ಸುಶಾಂತ್ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅವಳಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕಂಡು ಹಿಡಿದು ಬಿಡುತ್ತಿದ್ದ. ಅದು ಶ್ರೀನಿಕಾಳಿಗೆ ಗೊತ್ತಿದ್ದರಿಂದ ತಾನು ಕೃಷ್ಣನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಅವನಿಗೆ ಹೇಳದೆ ಅವನ ಮುಂದೆ ಏನೂ ತೋರಿಸಿಕೊಳ್ಳದೆ ಇದ್ದಳು. ಆದರೆ ಇಂದು ಕೃಷ್ಣನ ಮಾತುಗಳಿಗೆ ಬೇಸರವಾಗಿ ಸುಶಾಂತ್ ಮನೆಗೆ ಬಂದಿದ್ದಳು ಅವನ ಜೊತೆ ಸುತ್ತಾಡಲೆಂದು. ಬೇಸರವಾಯಿತೆಂದು ಕುಳಿತು ಅಳುವವಳೇ ಅಲ್ಲ ಅವಳು. ತನ್ನ ಜೀವನವನ್ನು ತಾನಂದುಕೊಂಡಂತೆಯೇ ನಡೆಸಿ ತನ್ನ ಮನ ಬಯಸಿದ್ದನ್ನು ಮಾಡುತ್ತಾ ಖುಷಿ ಕಾಣುವವಳು. ಈಗ ತಾನು ಸುಶಾಂತ್ ಮುಂದೆ ಹೇಳಿದಂತೆಯೇ ಅವನ ಜೊತೆ ಸುತ್ತಾಡಲು ನಡೆದವಳು ಇನ್ನೂ ರಾತ್ರಿಯೇ ಮನೆ ಸೇರುವವಳು. ಅವ ಕಾಲೇಜಿಗೆ ಬಂದಾಗಿನಿಂದ ಮೌನವಾಗಿಯೇ ಇದ್ದ. ಕ್ಲಾಸ್ಗೆ ಹೋದರೂ ತಾನೇನು ಹೇಳಬೇಕೋ ಅಷ್ಟನ್ನೇ ಹೇಳಿ ಲ್ಯಾಬ್ಗೆ ಬಂದು ಕುಳಿತಿದ್ದ. ಯಾರ ಜೊತೆಯೂ ಮಾತನಾಡಲಾಗದೆ. ಕಾರಣ
ಶ್ರೀನಿಕಾ ಕಾಲೇಜಿಗೆ ಬಂದಿಲ್ಲವೆಂದು. ದಾರಿಯಲ್ಲಿ ತಾನು ಮಾತನಾಡಿದ್ದರಿಂದಲೇ ಅವಳು ಬಂದಿಲ್ಲವೆಂದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವನು ಯೋಚಿಸುತ್ತಿದ್ದ. ಎಷ್ಟು ಸಾರಿ ಹೇಳಿದರೂ ತನ್ನ ಬೆನ್ನು ಬಿಡದವಳು ಈಗ ಕಣ್ಣಿಗೂ ಕಾಣದೇ ಇದ್ದಾಳೆಂದರೆ ಅವನಿಗೆ ಆಶ್ಚರ್ಯದ ಜೊತೆ ಚಿಂತೆಯಾಗಿತ್ತು. ತನ್ನ ನಿರಾಕರಣೆ ಅವಳಿಗೆ ನೋವು ಕೊಟ್ಟಿರೋದು ನಿಜವೆಂದ ಮೇಲೆ ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಳೋ ಎಂಬ ಭಯ ಒಂದು ಕಡೆಯಾದರೆ, ಕಾಲೇಜಿಗೆ ಬರದಿದ್ದರೆ ತನ್ನಿಂದ ಒಬ್ಬ ಜಾಣ ಹುಡುಗಿಯ ಜೀವನ ಹಾಳಾಗುವುದೇನೋ ಎಂಬುದು ಇನ್ನೊಂದು ಕಡೆ. ಅಷ್ಟೊಂದು ಬೋಲ್ಡ್ ಆಗಿರುವ ಹುಡುಗಿ ಹಾಗೆಲ್ಲ ಮಾಡುವುದಿಲ್ಲ ಎಂದು ಮನಸ್ಸು ಹೇಳುತ್ತಿದ್ದರೂ ಭಯ ಅವನ ಮನದಲ್ಲಿತ್ತು. ಸಂಜೆಯಾದರೂ ಅವಳು ಕಾಣದಿದ್ದಾಗ ಏನೂ ಮಾಡಲಾಗದೆ ಎದ್ದು ಮನೆಯ ಕಡೆ ಹೊರಟ. ಕಿಟ್ಟಿ, ಏನಿವತ್ತು ನನ್ನ ತಂಗಿ ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ಛೇಡಿಸಿದ ವೇದ್ ಕೃಷ್ಣನನ್ನು ಬೈಕ್ ಹತ್ತಿರ ನಡೆದು ಬರುವಾಗ. ನಿನ್ನ ತಂಗಿ ಯಾರೋ? ಕೇಳಿದ ಕೃಷ್ಣ ಅವನ ಮಾತಿನ ಅರ್ಥ ತಿಳಿಯದೆ. ಶ್ರೀನಿಕಾ, ನಗುತ್ತಾ ಹೇಳಿದ ವೇದ್ನ ಮುಖವನ್ನು ನೋಡಿದ ಕೃಷ್ಣ. ಸಾರಿನೋ, ಎಲ್ಲಿ ಕಾಣ್ತಿಲ್ಲ ಅವಳು? ನಗುತ್ತಲೇ ಕೇಳಿದ. ಇವತ್ತು ಬೆಳಗ್ಗೆ ಅವಳಿಗೆ ಸ್ವಲ್ಪ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೀನಿ. ನನಗನ್ಸುತ್ತೆ ಅದಕ್ಕೆ ಅವಳು ಬಂದಿಲ್ಲ ಕಾಲೇಜ್ಗೆ ಅಂತ. ಸಪ್ಪೆಯ ಮುಖ ಹೊತ್ತು ಹೇಳಿದವ ಬೈಕ್ ಹತ್ತಿರ ಬಂದ. ನಿಜವಾಗ್ಲೂ? ಹಾಂ, ಪ್ರತಿದಿನ ಅವಳು ನನ್ನ ಹೀಗೆ ಕಾಡೋದು ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಅದಕ್ಕೆ ಇವತ್ತು ಬೆಳಗ್ಗೆ ಹೇಳಿದೆ ಎಂದು ವೇದ್ ಕೈಯಲ್ಲಿದ್ದ ಅವನ ಗಾಡಿಯ ಕೀ ತೆಗೆದುಕೊಂಡು ಅವನ ಬೈಕ್ ತಾನೇ ಸ್ಟಾರ್ಟ್ ಮಾಡಿದ. ಯಾವಾಗ ಸಿಕ್ಕಿದ್ಲು? ಏನಂತ ಹೇಳಿದೆ? ಹಿಂದೆ ಹತ್ತಿ ಕುಳಿತ ವೇದ್ ಕೇಳಿದ. ಕೃಷ್ಣ ಬೆಳಗ್ಗೆ ನಡೆದಿದ್ದ ಎಲ್ಲವನ್ನೂ ಹೇಳುತ್ತಾ ಬೈಕನ್ನು ಒಂದು ಪೆಟ್ಟಿಗೆ ಅಂಗಡಿಯ ಮುಂದೆ ತಂದು ನಿಲ್ಲಿಸಿದ. ಕಿಟ್ಟಿ, ಅದಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ? ಕೇಳಿದ ವೇದ್ ಬೈಕ್ನಿಂದ ಇಳಿದ. ಹಾಗೆ ನಿಲ್ವೋ ಎಂದ ಕೃಷ್ಣನು ಬೈಕ್ನಿಂದ ಇಳಿದು ಪೆಟ್ಟಿಗೆ ಅಂಗಡಿಯ ಮುಂದೆ ಬಂದು ನಿಂತ. ಬೇಜಾರಾಗಿರಲಿಲ್ಲ ಅಂದರೆ ಈ ಸಿಗರೇಟ್ ಯಾಕೆ? ಕೇಳಿದ ವೇದ್. ಅವನಿಗೆ ಚೆನ್ನಾಗಿ ಗೊತ್ತು, ಕೃಷ್ಣ ತುಂಬ ಬೇಸರದಲ್ಲಿ ಇದ್ದಾಗಲೇ ಸಿಗರೇಟ್ ಸೇದಲು ಆ ಪೆಟ್ಟಿಗೆ ಅಂಗಡಿಗೆ ಬರುವನೆಂದು. ಕೃಷ್ಣ ಉತ್ತರಿಸದೆ ಅಂಗಡಿಯವನಿಂದ ಸಿಗರೇಟ್ ತೆಗೆದುಕೊಂಡು ತುಟಿಗಿಟ್ಟು ಅದನ್ನು ಉರಿಸಿ ಹೊಗೆ ಬಿಡಲು ಶುರು ಮಾಡಿದ. ಏನೋ ಹಾಗೆ ನೋಡ್ತಿದ್ಯಾ, ನಿನಗೆ ಬೇಡವಾ? ಕೇಳಿದ ಕೃಷ್ಣ ತನ್ನನ್ನೇ ನೋಡುತ್ತಿದ್ದ ವೇದ್ಗೆ. ವೇದ್ ಅಂಗಡಿಯವನಿಂದ ಸಿಗರೇಟ್ ತೆಗೆದುಕೊಂಡು ತುಟಿಗಿಟ್ಟ. ಈ ಇಬ್ಬರು ಸಿಗರೇಟ್ ಸೇದುವವರೇ. ವೇದ್ ತನಗೆ ನೆನಪಾದಾಗಲೆಲ್ಲ ಆ ಅಂಗಡಿಗೆ ಬಂದರೆ ಕೃಷ್ಣ ತನ್ನ ಮನ ಬೇಸರದಲ್ಲಿದ್ದಾಗ ಬರುವ. ಇಬ್ಬರಿಗೂ ಇದೊಂದು ಕೆಟ್ಟ ಅಭ್ಯಾಸವಿತ್ತು. ಕೃಷ್ಣ, ಅವಳು ದೂರ ಇದ್ದಷ್ಟು ನಿನಗೆ ಒಳ್ಳೆಯದು. ಅಂದಮೇಲೆ ನೀನು ಯಾಕೆ ಇಷ್ಟು ಬೇಸರ ಮಾಡ್ಕೊಂಡಿದ್ಯಾ? ಕೇಳಿದ ವೇದ್. ಗೊತ್ತಿಲ್ಲ ವೇದ್, ಅವಳು ಇವತ್ತು ಕಾಲೇಜಿಗೆ ಬಂದಿಲ್ಲ. ನನ್ನಿಂದ ಅವಳು ಓದು ಹಾಳಾಗಬಾರ್ದು ಅಲ್ವಾ? ಕಿಟ್ಟಿ, ಎಲ್ಲನೂ ನೀನೇ ಮಾತಾಡ್ತೀಯಲ್ಲೋ. ಅವಳು ನಿನ್ನಿಂದ ದೂರನೂ ಇರಬೇಕು ಅಂತೀಯ, ಅವಳು ನಿನ್ನ ಕಣ್ಮುಂದೆನೇ ಓದ್ಕೊಂಡಿರ್ಬೇಕಂತೀಯ. ಎರಡೂ ಅದು ಹೇಗೆ ಸಾಧ್ಯ? ಅವಳು ಕಾಲೇಜಿಗೆ ಬಂದರೆ ನಿನ್ನನ್ನು ನೋಡಬೇಕಾಗುತ್ತೆ ಅಂತಲೇ ಬಂದಿಲ್ಲ. ಅದೇ ಕಣೋ ನಾನು ಹೇಳ್ತಿರೋದು. ಅವಳು ಕಾಲೇಜಿನಲ್ಲಿ ಟಾಪರ್. ಕಾಲೇಜ್ ಬಿಟ್ಟರೆ ಅವಳು ಎಜುಕೇಷನ್ ಎಂದ ಕೃಷ್ಣನ ಕೈಯಲ್ಲಿ ಸುಟ್ಟು ಸಣ್ಣದಾಗಿದ್ದ ಸಿಗರೇಟ್ ತುಂಡು ಕೆಳಗೆ ಬಿದ್ದಿತು. ಕಿಟ್ಟಿ, ನಡಿ ಮನೆಗೆ ಹೋಗೋಣ. ನಾನು ಅವಳನ್ನು ನೋಡಿದ ಪ್ರಕಾರ ಅವಳು ಅಷ್ಟು ಸುಲಭಕ್ಕೆ ಸೋಲು ಒಪ್ಕೊಳ್ಳೋ ಹುಡುಗಿ ಅಲ್ಲ. ನಾಳೆ ಬರ್ತಾಳೋ ಇಲ್ವೋ ಕಾಲೇಜ್ಗೆ ನೋಡೋಣ ಮೊದಲು, ಆಮೇಲೆ ಮುಂದೆ ಯೋಚನೆ ಮಾಡೋಣ. ನಡಿ ಎಂದ ವೇದ್ ತನ್ನ ಕೈಯಲ್ಲಿನ ಸಿಗರೇಟ್ ತುಂಡನ್ನು ಎಸೆದ. ಕೃಷ್ಣ ಬೈಕ್ ಕೀಯನ್ನು ವೇದ್ ಕೈಗಿಟ್ಟು ಅಂಗಡಿಯವನಿಗೆ ಹಣ ಕೊಟ್ಟು ಬೈಕ್ ಹತ್ತಿದ. ಕೃಷ್ಣ ಬೆಳಗ್ಗೆ ಬೈಕ್ ಇಟ್ಟಲ್ಲಿ ವೇದ ಅವನನ್ನು ಕರೆದುಕೊಂಡು ಬಂದಿದ್ದ. ಇಬ್ಬರೂ ಹತ್ತಿರವಿದ್ದ ಗ್ಯಾರೇಜ್ಗೆ ಬಂದಾಗ ವೇದ್ ಮನೆಗೆ ಹೊರಟಿದ್ದ. ಕೃಷ್ಣ ಹೇಳಿದಂತೆ ಅವ ಬೇಸರದಲ್ಲಿದ್ದನ್ನು ಕಂಡು ವೇದ್ ಜೊತೆಗಿರುವೆ ಎಂದಾಗ ಕೃಷ್ಣನೇ ಬೇಡ ಎಂದಿದ್ದ. 1 ತಾಸು ಗ್ಯಾರೇಜಿನಲ್ಲಿಯೇ ಕುಳಿತುಕೊಂಡು ತನ್ನ ಬೈಕನ್ನು ರಿಪೇರಿ ಮಾಡಿಸಿಕೊಂಡು ಕೃಷ್ಣ ಮನೆಗೆ ಬಂದಾಗ ಸಮಯ 7 ಗಂಟೆಯಾಗಿತ್ತು. ಗೇಟ್ ದಾಟುತ್ತಲೇ ಚಾಕೋ ಒಂದೇ ಸಮನೆ ಬೊಗಳುತ್ತಿದ್ದ ಅವ ತಡವಾಗಿ ಬಂದಿದ್ದಕ್ಕೆ. ಅದರ ಚೈನ್ ಬಿಚ್ಚಿ ಮನೆಯ ಬೀಗ ತೆಗೆದವ ಮುಖ ತೊಳೆದು ನೀರು ಕುಡಿದು ಚಾಕೋಗೆ ಬಿಸ್ಕೆಟ್ ಹಾಕಿ ಮನೆಯ ಕಸ ಹೊಡೆದು ದೀಪ ಹಚ್ಚಿ ಚಾಕೋನನ್ನು ಕರೆದುಕೊಂಡು ಆಶ್ರಮದತ್ತ ನಡೆದ. ಅದೇಕೋ
ಶ್ರೀನಿಕಾಳಿಗೆ ಬೇಸರ ಮಾಡಿದ್ದು ಅವನಿಗೆ ಕೆಟ್ಟೆನಿಸಿತ್ತು. ತಾನೊಬ್ಬನೇ ಇದ್ದರೆ ಹೀಗೆ ನೆನಪು ಮಾಡಿಕೊಳ್ಳುತ್ತಲೇ ಇರುವ ಎಂದುಕೊಂಡು ಆಶ್ರಮದ ಮಕ್ಕಳ ಹತ್ತಿರ ನಡೆದ. ರಾತ್ರಿಯವರೆಗೂ ಅವರ ಜೊತೆ ಕಾಲ ಕಳೆದವನು ಊಟ ಮಾಡಿ ಅಲ್ಲಿಯೇ ಮಲಗಿದ. ಮರುದಿನ ಶ್ರೀನಿಕಾ ಕಾಲೇಜಿಗೆ ಬರುವಳೋ ಇಲ್ಲವೆಂಬ ಚಿಂತೆಯಲ್ಲಿ. ಆದರೆ ಅಲ್ಲಿ ತನ್ನಿಷ್ಟದಂತೆ ಊರು ಸುತ್ತಾಡಿ ಸುಸ್ತಾಗಿ ಬಂದವಳು ಹಾಯಾಗಿ ಮಲಗಿದ್ದಳು. ಆಶ್ರಮದಿಂದ ಮನೆಗೆ ಬಂದ ಕೃಷ್ಣ ಚಾಕೋನನ್ನು ಕಟ್ಟಿಹಾಕಿ ಪ್ರತಿದಿನದಂತೆಯೇ ಕಾಲೇಜಿಗೆ ನಡೆದ. ಸರಿಯಾದ ಸಮಯಕ್ಕೆ ಅವನ ಮನ ಹಾತೊರೆಯುತ್ತಿತ್ತು ಅವಳ ತುಂಟತನದ ಮಾತುಗಳನ್ನು ಕೇಳಲು. ಆದರೆ ಬುದ್ಧಿ ಬೇಡವೆನ್ನುತ್ತಿತ್ತು. ಅದೇ ಒದ್ದಾಟದಲ್ಲೇ ಕಾಲೇಜಿನ ಗೇಟ್ ದಾಟಿದವ ತನ್ನ ಬೈಕ್ ನಿಲ್ಲಿಸಿ ಇಳಿದು ನಿಂತು ಒಮ್ಮೆ ಸುತ್ತಲೂ ನೋಡಿದ. ಪ್ರತಿದಿನದ ಹಾಗೆ ಎಲ್ಲಿಂದಲಾದರೂ ಓಡಿ ಬಂದಳೇನೋ ಆ ಉದ್ದ ಜಡೆಯ ಸುಂದರಿ ಎಂದು. ನೋಡುತ್ತಾ ನಿಂತಾಗಲೇ ಗೇಟ್ ದಾಟಿ ಅವಳ ಕಾರು ಒಳಬಂದಿತು. ಡ್ರೈವ್ ಮಾಡುತ್ತಿದ್ದವಳು ಬ್ಯಾಗ್ ಹಿಡಿದು ನಿಂತಿದ್ದ ಕೃಷ್ಣನನ್ನು ನೋಡಿದರೂ ನೋಡದಂತೆ ಕಾರ್ ಪಾರ್ಕ್ ಮಾಡಿದಳು. ಅವಳನ್ನು ಕಂಡ ಕೃಷ್ಣ ಕಾಲೇಜಿಗೆ ಬಂದಳಲ್ಲ ಎಂಬ ಸಮಾಧಾನ ಹೊತ್ತು ಸ್ಟಾಫ್ ರೂಮ್ ಕಡೆ ಹೆಜ್ಜೆ ಹಾಕಿದ. ಮಧ್ಯಾಹ್ನ ಕಳೆದರೂ ಅವನ ಕಣ್ಣಿಗೆ ಶ್ರೀನಿಕಾ ಕಾಣಲೇ ಇಲ್ಲ. ತಾನು ಎಲ್ಲಿದ್ದರೂ ಹುಡುಕಿ ಬಂದು ಮಾತನಾಡುವವಳು ಅಂದು ಬೇಕೆಂದೇ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ಇದರ ಗಮನವಿದ್ದ ಅವನ ಮನ ಅವನಿಗೆ ಯಾವ ಕೆಲಸಕ್ಕೂ ಸಹಕರಿಸಲೇ ಇಲ್ಲ. ಪುಸ್ತಕ ಓದಲು ಕುಳಿತರೂ ಅವಳೇಕೆ ತನ್ನನ್ನು ಮಾತನಾಡಿಸುತ್ತಿಲ್ಲ ಎಂಬ ಯೋಚನೆ. ಬೇರೆಯ ಕ್ಲಾಸಿಗೆ ಹೋದರೂ ಅವಳು ಕಾಣುತ್ತಿಲ್ಲ ಎಂಬ ತಳಮಳವೇ ಅವನದ್ದು. ಕಿಟ್ಟಿ, ಶ್ರೀನಿಕಾ ಕಾಲೇಜಿಗೆ ಬಂದಿದ್ದಾಳಲ್ಲ, ಸಮಾಧಾನ ಆಯ್ತಾ ನಿನಗೆ? ನಾನು ನನ್ನ ಕ್ಲಾಸ್ಗೆ ಹೋಗುವಾಗ ನೋಡಿದೆ ಅವಳನ್ನು ಎಂದ ವೇದ್ ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿ ಊಟ ಮಾಡುತ್ತಿರುವಾಗ. ಹಾಂ, ನಾನು ನಿನ್ನೆ ಹೇಳಿದ ಮಾತುಗಳನ್ನ ತುಂಬ ಸೀರಿಯಸ್ ಆಗಿ ತಗೊಂಡಿರ್ಬೇಕು ಅವಳು. ಅದಕ್ಕೆ ಯಾವಾಗಲೂ ಹುಡ್ಕೊಂಡು ಬಂದು ಮಾತಾಡ್ತಿದ್ದವಳು ಬೆಳಗ್ಗೆಯಿಂದ ಮಾತಾಡಿಸಿಲ್ಲ ನನ್ನನ್ನು. ಊಟ ಮಾಡುತ್ತಾ ಅವನನ್ನು ನೋಡದೆ ಎಂದ. ಹಾಗಾದರೆ ಒಳ್ಳೆಯದೇ ಆಯ್ತಲ್ಲ, ನಿನಗೂ ಅದೇ ಬೇಕಾಗಿತ್ತು. ಹಾಂ ಅಷ್ಟೇ ಎಂದ ಕೃಷ್ಣನ ಮನದಲ್ಲಿ ತಳಮಳವೇ. ಊಟ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದು ಕುಳಿತಾಗ ಗೊತ್ತಾಯಿತು ದ್ವಿತೀಯ ವರ್ಷದ ತರಗತಿಗೆ ಲೆಕ್ಚರ್ ಹೋಗಿಲ್ಲವೆಂದು. ಆ ಲೆಕ್ಚರ್ ಅಂದು ರಜೆ ಇರುವರೆಂದು. ಹಾಗಾದರೆ ನಾನೇ ಹೋಗ್ತೀನಿ ಸರ್ ಅವ್ರ ಕ್ಲಾಸ್ಗೆ ಎಂದ ಕೃಷ್ಣ ಶ್ರೀನಿಕಾಳನ್ನು ಕಾಣುವ ಆತುರಕ್ಕೆ ಎದ್ದು ಕ್ಲಾಸಿಗೆ ಬಂದಿದ್ದ. ಅವ ಒಳಬರುತ್ತಲೇ ಆಫ್ಟರ್ನೂನ್ ಸರ್ ಎಂದು ಎಲ್ಲರೂ ಎದ್ದು ನಿಂತರು. ಆಫ್ಟರ್ನೂನ್ ಎಂದ ಕೃಷ್ಣ ಬೋರ್ಡ್ ಮುಂದೆ ಹೋಗಿ ನಿಂತ. ಅವನನ್ನು ಕಂಡ ಶ್ರೀನಿಕಾ ಮುಖ ಗಂಟು ಹಾಕಿಯೇ ಕುಳಿತಳು. ಈಗ ನನ್ನ ಕ್ಲಾಸ್ ಇಲ್ಲ ಗೊತ್ತು, ಆದರೆ ಇವತ್ತು ಸಬ್ಜೆಕ್ಟ್ ಸರ್ ರಜೆ ಇದ್ದಾರೆ, ಅದಕ್ಕೆ ನಾನೇ ಕ್ಲಾಸ್ ತಗೋತೀನಿ ಇವತ್ತು. ಅವ ಹೇಳುತ್ತಿದ್ದಂತೆಯೇ ಎದ್ದು ನಿಂತ ಶ್ರೀನಿಕಾ, ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಗಂಭೀರವಾಗಿಯೇ ಎಂದು ಹೊರ ನಡೆದು ಬಿಟ್ಟಳು. ಅವನ ಕ್ಲಾಸಿನಲ್ಲಿ ಅವಳು ಹೇಳಿದ ಮಾತು ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು. ಅವಳು ಹೋಗಿದ್ದನ್ನು ಕಂಡ ಕೃಷ್ಣ ಏನೂ ಮಾತನಾಡಲಾಗದೆ ತನ್ನ ಕೆಲಸ ಮುಂದುವರೆಸಿದ. 1 ಗಂಟೆಯವರೆಗೂ ಕ್ಲಾಸ್ ಮುಗಿಸಿ ಹೊರಬಂದವ ಸ್ಟಾಫ್ ರೂಮಿನತ್ತ ಹೋಗುವ ದಾರಿಯಲ್ಲಿ ಮೂಲೆಯಲ್ಲಿ ಶ್ರೀನಿಕಾ ನಿಂತಿದ್ದನ್ನು ಕಂಡ. ಅದೇಕೋ ಅವನ ಮನ ತಡೆಯಲಿಲ್ಲ. ಕ್ಲಾಸ್ ತಪ್ಪಿಸಿದವಳು ಈಗ ನಾಟ್ ಇಂಟ್ರೆಸ್ಟೆಡ್ ಎಂದಳಲ್ಲ, ಅದೇ ಅವನ ಚಿಂತೆ ಈಗ. ಹೀಗೆ ಕ್ಲಾಸ್ ಬಿಡುತ್ತಿದ್ದರೆ ಹೇಗೆ ಎನ್ನಿಸಿ ಅವಳ ಜೊತೆ ಮಾತನಾಡಿದರಾಯಿತು ಎಂದುಕೊಂಡು ಅವಳಿದ್ದಲ್ಲಿ ನಡೆದ. ಅದಲ್ಲದೆ ಹಿಂದಿನ ದಿನ ತಾನು ಮಾತನಾಡಿದ್ದು ಅವಳಿಗೆ ನೋವಾಗಿರಬಹುದೇನೋ ಎಂಬುದು ಅವನ ಮನದಲ್ಲಿತ್ತು. ಅವನಿಗೆ ಬೆನ್ನು ಮಾಡಿ ಎತ್ತಲೋ ನೋಡುತ್ತಾ ನಿಂತಿದ್ದವಳಿಗೆ ಅವ ಬಂದನೆಂಬುದು ಗೊತ್ತಿರಲಿಲ್ಲ. ಯಾಕೆ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ನಿಮಗೆ? ಅವನ ಧ್ವನಿಗೆ ತಟ್ಟನೆ ತಿರುಗಿ ನಿಂತಳು ಶ್ರೀ ಅವನನ್ನೇ ನೋಡುತ್ತಾ. ಅವಳುದ್ದದ ಜಡೆ ಅವಳ ಕೈಯಲ್ಲಿತ್ತು. ಹಾಗೆ ಸರ್, ನನ್ನ ಸನಿಹ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ, ಅದಕ್ಕೆ ಎಂದಳು ಅವನನ್ನು ನೋಡದೆ ತನ್ನ ಜಡೆಯ ತುದಿಗೂದಲಿನಲ್ಲಿ ಬೆರಳಾಡಿಸುತ್ತಾ. ಅವನೇ ಅಂದಿದ್ದನಲ್ಲ ನನ್ನಿಂದ ದೂರ ಇರಿ ಎಂದು. ಅವಳ ಸಣ್ಣ ಧ್ವನಿಯ ಆ ಮಾತು ಅವನಿಗೆ ಸಂಕಟ ತರಿಸಿತು. ಯಾರಿಗೆ ತೊಂದರೆ ಆಗುತ್ತೆ ನಿಮ್ಮಿಂದ? ಅದೇ ತನ್ನ ಮುಗ್ಧ ಮಾತುಗಳಲ್ಲಿ ಕೇಳಿದ. ಗೊತ್ತಿದ್ದು ಕೇಳ್ತಿರಲ್ಲ ಸರ್, ನಿಮಗೆ ಅಲ್ವಾ ತೊಂದರೆ ನನ್ನಿಂದ, ಅದಕ್ಕೆ
ನಿಮಗೆ ಒಳ್ಳೆಯ ಸಹಾಯ ಮಾಡೋಣ ಅಂತ. ನನ್ನ ಸ್ಟೂಡೆಂಟ್ಸ್ನಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ವಲ್ಲ. ಅವಳ ಮಾತು ಮುಗಿಯುವ ಮೊದಲೇ ಅವಳನ್ನೇ ನೋಡುತ್ತಾ ಎಂದವನ ಮಾತು ಸ್ಪಷ್ಟ. ಅವಳು ತನ್ನ ವಿದ್ಯಾರ್ಥಿನಿ ಎಂದು. ನೆಲ ನೋಡುತ್ತಿದ್ದವಳು ತಲೆ ಎತ್ತಿ ಅವನನ್ನೇ ದಿಟ್ಟಿಸಿ, ಆದರೆ ನನಗೆ ನಿಮ್ಮನ್ನು ಸರ್ ಅಂತ ಅಷ್ಟೇ ನೋಡೋಕ್ಕಾಗೋಲ್ಲ ಸರ್. ನಿಮ್ಮನ್ನು ನೋಡ್ತಿದ್ರೆ ನನ್ನ ಪ್ರೀತಿ ಹೆಚ್ಚಾಗುತ್ತೆ, ಕಡಿಮೆ ಆಗೋದಿಲ್ಲ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಎಂದಳು. ಉತ್ತರಿಸದಾದ ಕೃಷ್ಣ. ಆಗ ತೊಂದರೆ ನಿಮಗೆ ಆಗದೆ ಇರಬಹುದು ಸರ್. ನನ್ನ ಮನಸ್ಸಿಗೆ ತುಂಬ ತೊಂದರೆ ಆಗುತ್ತೆ ಮತ್ತೆ ಎಂದಳು. ನಿನ್ನೆ ನಾನು ಹೇಳಿದ ಮಾತು ನಿಮಗೆ ನೋವು ಕೊಟ್ಟಿರಬಹುದು, ಆದರೆ ಈಗ ನಾನು ಹೇಳ್ತಿರೋದು ನನ್ನ ಸ್ಟೂಡೆಂಟ್ಗೆ ನಿಮ್ಮ ಭವಿಷ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರಬಾರ್ದು ಅಂತ ಹೇಳ್ತಿದ್ದೀನಿ. ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಅವಳನ್ನೇ ನೋಡಿ ಎಂದ. ಡೋಂಟ್ ವರಿ ಸರ್, ನಾನು ನನ್ನ ಫ್ರೆಂಡ್ಸ್ ಹತ್ರ ನೋಟ್ಸ್ ತಗೋತೀನಿ, ಓದ್ತೀನಿ. ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ. ನನ್ನ ಸ್ನೇಹದಿಂದ ನಿಮಗೆ ನೋವಾಗೋದು ನನಗೆ ಇಷ್ಟ ಇಲ್ಲ ಸರ್ ಎಂದವಳ ದೃಷ್ಟಿ ಅವನ ಕಣ್ಣಲ್ಲೇ ಇತ್ತು. ಇನ್ನು ಪ್ರೀತಿ ಅಂತ ನನಗೆ ನೋವು ಕೊಡ್ತಿದ್ದೀರಾ ನೀವು ಎಂದು ತಾನಂದ ಮಾತನ್ನೇ ನೆನಪಿಸಿದವಳ ನೋಟ ಎದುರಿಸದಾದ ಅವ. ಮಾತನಾಡದೆ ಅವಳಿಗೆ ಬೆನ್ನು ತೋರಿಸಿ ನಡೆದೇ ಬಿಟ್ಟ ಅಲ್ಲಿಂದ. ಅವನನ್ನೇ ನೋಡಿದ ಶ್ರೀ ನಿಲ್ಲದೆ ತನ್ನ ಮನೆಯ ದಾರಿ ಹಿಡಿದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.